ಕಿತ್ತೂರಿನಿಂದ MLA ಆಗೋದು ಸುಲಭದ ಕೆಲಸ ಇರಲಿಲ್ಲ. ಯಾಕೆಂದ್ರೆ ಅತ್ಯಂತ ಹೆಚ್ಚು ಲಿಂಗಾಯತರು ಮತ್ತು ಬೇರೆ ಜಾತಿ ಇರುವಂತ ಒಂದು ಕ್ಷೇತ್ರ ಅದು. ಆದರೂ ಕೂಡ ಜನರ ವಿಶ್ವಾಸವನ್ನ ಗಳಿಸಿಕೊಂಡು ಅಲ್ಲಿ ಓಡಾಟವನ್ನ ಮಾಡಿ MLA ಆಗಿ ರಾಜ್ಯದಲ್ಲಿ ಮಂತ್ರಿಯಾಗಿ ಒಬ್ಬ ಅನುರಾಗಿ ನಾಯಕರಾಗಿ ಅವರು ಮೂಡಿಸಿಕೊಂಡ್ರು ಮತ್ತು ಒಳ್ಳೆಯ ಮಂತ್ರಿ ಅನ್ನುವಂಥ ಹೆಸರನ್ನು ಕೂಡ ಗಳಿಸಿಕೊಂಡ್ರು. ತನಗೆ ಕೊಟ್ಟಿರುವಂತ ಇಲಾಖೆಯಲ್ಲಿ ಒಂದು ಬದಲಾವಣೆಯನ್ನು ಮಾಡೋದಕ್ಕೆ ಪ್ರಯತ್ನವನ್ನ ಮಾಡಿದ್ರು. ಇವತ್ತು ಅವರು ನಮ್ಮ ಜೊತೆ ಇಲ್ಲ. ತಿಪ್ಟೂರು ತಾಲೂಕಿನ ಮತ್ತು ತುಮಕೂರು ಜಿಲ್ಲೆಯ ನಾಯಕತ್ವಕ್ಕೆ ಒಂದು ದೊಡ್ಡ ಕೊರತೆ ಮತ್ತು ರಾಜ್ಯದ ನಾಯಕತ್ವಕ್ಕೆ ಒಂದು ದೊಡ್ಡ ಕೊರತೆ ಉಂಟಾಗಿದೆ. ನಾಗೇಶ್ ಅವರ ಕುಟುಂಬ ವರ್ಗಕ್ಕೆ ಈ ನೋವನ್ನು ಭರಿಸುವಂತ ಶಕ್ತಿಯನ್ನ ಕೊಟ್ಟು ದೇವರು ಅವರಿಗೆ ಚಿರಶಾಂತಿಯನ್ನ ಕೊಟ್ಟು ಬಹಳ ದುಃಖ ಆಗಿದೆ ನಮ್ಮೆಲ್ಲರಿಗೂ. ರಾಜಕಾರಣದಲ್ಲಿ ಹಲವಾರು ವರ್ಷ ರಾಜಕಾರಣ ಮಾಡೋದು ನಾವು ಕಾಣ್ತೀವಿ. ಹಾಗೆ ಬಹಳ ಚಿಕ್ಕ ವಯಸ್ಸಲ್ಲಿ ರಾಜಕಾರಣಕ್ಕೆ ಚಿಕ್ಕ ವಯಸ್ಸು ಅಂತ ನಮ್ಗೆ ಅನಿಸುತ್ತೆ. ಆ ವಯಸ್ಸಲ್ಲಿ ಅವರು ಕಳೆದ ಒಂದು 3 ವರ್ಷದಿಂದ ನೋವಿನಿಂದ ನರಳ್ತಾ ಇದ್ರು. ಆರೋಗ್ಯದ ಸಮಸ್ಯೆ ಉಂಟಾಗಿತ್ತು. ಇವತ್ತು ನಮ್ಮ ಜೊತೆ ಇಲ್ಲ. ಅದಕ್ಕಾಗಿ ಅವರ ಆತ್ಮಕ್ಕೆ ನಾನು ಚಿರಶಾಂತಿಯನ್ನ ಕೋರ್ತಾ ಇದ್ದೀನಿ.